ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಸೊ ಇವತ್ತಿನ ಗೆಸ್ಟ್ ಯಾರು ಅಂತ ನೋಡೋಣ. ಇವತ್ತಿನ ಗೆಸ್ಟ್ ನಾನು ಹೇಳಬೇಕು ಅಂದರೆ ಹಿ ಈಸ್ ಲೈಕ್ ಅ ಫ್ಯಾಮಿಲಿ ಟು ಮೀ. ನನಗೆ ಆಲ್ಮೋಸ್ಟ್ ಒಂದು 15-20 ವರ್ಷದಿಂದ ಗೊತ್ತಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಿಮಗೂ ಎಲ್ಲರೂ ಗೊತ್ತಿದ್ದಾರೆ. ಅವರು ಲೋಕೇಶ್ ಮತ್ತು ಗಿರಿಜಾ ಲೋಕೇಶ್ ರವರ ಮುದ್ದಿನ ಸುಪುತ್ರ, ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಮಜಾ ಟಾಕೀಸ್ನ ಸೃಜನ್ ಲೋಕೇಶ್. So let's welcome somebody whom I can call my best friend, Srijan Lokesh. Hi Srijan. Hi. How are you? I'm fine. ಹೇಗಿದ್ದೀರಾ? Super. ಬಾ ಎಷ್ಟು ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದೀರಾ ಹೇಳಿ. ಓಕೆ, ಥ್ಯಾಂಕ್ ಯು ಸೃಜಾ ಬಂದಿದ್ದಕ್ಕೆ. ಮೈ ಪ್ಲೆಷರ್, ಮೈ ಆನರ್. ಓಕೆ, ನಿಮ್ಮ ಮನೆಯಲ್ಲಿ ಎವ್ರಿಬಡಿ ಇಸ್ ವೆಲ್ಕಮ್. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು. ಆ್ಯಕ್ಚುಲಿ ನಿಮ್ಮ ಮನೇಲಿ ಪಾರ್ಟೀಸ್ ಆಗಲಿ, ಊಟಕ್ಕಾಗಲಿ, ಎವ್ರಿಥಿಂಗ್ ಇಟ್ ಇಸ್ ಲೈಕ್ ಆಲ್ವೇಸ್ ದೇರ್. ಎವ್ರಿಬಡಿ ಇಸ್ ವೆಲ್ಕಮ್. ಇವಾಗ ನೀವು ಸ್ಟಾರ್ ಸವಿರುಚಿಗೆ ಬಂದಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ಯಾರನ್ನ ಕರೆಸ್ತಾ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಮೊದಲನೇದಾಗಿ ನನ್ನ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೊನೆಗೂ ಕರೆದ್ರಲ್ಲ, ಭಾಳ ಖುಷಿ ಆಗ್ತಾ ಇದೆ. ಸೊ ಅದು ನೀವು ಕೊನೆಗೂ ಬಂದ್ರಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಅದು ಶೇರಿಂಗ್ ದ ಸ್ಕ್ರೀನ್ ವಿತ್ ಯು ಐ ನೋ ಆಫ್ಟರ್ ಸೋ ಮೆನಿ ಇಯರ್ಸ್. ಆಫ್ಟರ್ ಸೋ ಮೆನಿ ಇಯರ್ಸ್, ಐ ಥಿಂಕ್ ಫಸ್ಟ್ ಟೈಮ್. ಎಸ್, ಹೌದು. ನಮ್ಮಮ್ಮ ಬರ್ತಾ ಇದ್ದಾರೆ. ಸೊ ನಮ್ಮಮ್ಮ ಹಾಕಿರೋ ಗೊಬ್ಬರ ತಿಂದು ತಿಂದು ಹಿಂಗೆ ಬೆಳೆದಿದ್ದೀವಿ. ಸೊ ಹಾಗಾಗಿ ಅವ್ರು ಬಂದು ಅಡುಗೆ ಮಾಡಿ ಚೆನ್ನಾಗಿ ಹಾಕಿದ್ದಾರೆ ಗೊಬ್ಬರ. ಹೌದು, ಸಖತ್ತಾಗಿ ಆಗ್ತಾರೆ. ಅದಕ್ಕೆ ಬೇರೆಯವ್ರಿಗೆ ಹಾಕೋಗ್ಬಿಡಲ್ಲ ನಾವು. ನಮಗೂ ಎಲ್ಲ ಹಾಕಿದ್ದಾರೆ, ಅದಕ್ಕೆ ಹಿಂಗಾಗಿರುತ್ತೆ ಅವು ಗೊಬ್ಬರ ತಿಂದು. ಶಿ ಇಸ್ ಒನ್ ಆಫ್ ದ ಕೂಲೆಸ್ಟ್ ವಿಮೆನ್ ಐ ನೋ and an amazing actor. So let's welcome ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದೆ ಗಿರಿಜಾ ಲೋಕೇಶ್. ಚೈತ್ರ ಆಂಟಿ, ನೀನು? ನಾನು ಯಾರೋ ಇರ್ತಾರೆ ಅನ್ಕೊಂಡು ಬಂದೆ ಕಣೆ. ತುಂಬಾ ಖುಷಿ ಆಯ್ತು ಚೈತ್ರ. ಇನ್ನೊಂದು ಖುಷಿ ಆಗಿದೆ ಏನು ಹೇಳ, ಎಲ್ಲಾರು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಟಿ ನಟಿ ಅಂತಿರ್ತಾರೆ. ನೀನು ಕಲಾವಿದೆ ಅಂತ ಹೇಳ್ದಲ್ಲ, ಅದಕ್ಕಾಗಿ ನಿನ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಮಗ ನಾನು ಯಾವಾಗ್ಲೂ ಕಿತ್ತಾಡ್ತಾ ಇದ್ವಿ. ಯಾತಕ್ಕೆ ಅಂತ ಕೇಳು. ಯಾತಕ್ಕೆ? ಊಟ ಮಾಡೋದಕ್ಕೆ. ನಾನು ಶೂಟಿಂಗ್ ಇಂದ ಬಂದ್ರೆ ನನ್ನ ಮಗ ಬಂದಿದ್ದಾನ ಅಂತ ಕೇಳೋದು. ಇಲ್ಲ ಬಂದಿಲ್ಲ ಅಂದ್ರೆ ಅಪ್ಪ ನೆಮ್ಮದಿಯಾಗಿ ಊಟ ಮಾಡ್ಬೋದು ಅಂತ ಮಾಡ್ತಿದ್ದೆ. ಅವನು ಸ್ಕೂಲಿಂದ ಬಂದು ಅಮ್ಮ ಬಂದಿಲ್ವಾ ಶೂಟಿಂಗ್ ಇಂದ, ಅಮ್ಮ ಬಂದಿಲ್ವಾ ಅಂದ. ಇಲ್ಲ ಅಂದ್ರೆ ಹಂಗಾದ್ರೆ ಊಟ ಬಡಿಸು ಅಂತ ನಮ್ಮ ಅತ್ತೆಗೆ. ಸೊ ಹಿಂಗಾಗಿ ಇಬ್ರು ಊಟ ಮಾಡೋದಕ್ಕೇನೆ ಕಿತ್ತಾಡ್ತಾ ಇದ್ವಿ. ಲೋಕೇಶ್ ಅವ್ರು ಹೇಳೋರು, ನೀವಿಬ್ರು ತಿಂತಾ ಇರೋದು ನೋಡಿದ್ರೆ ನನಗೆ ಘಟೋದ್ಗಜ ಹಿಡಂಬಿ ತಿನ್ನಕ್ಕಾಗತ್ತೆ. ಏನೇ ತಂದು ಹಾಕೋದು ನಿಮ್ಗೆ, ಹಿಂಗ್ ತಿಂತೀರಾ? ಬಟ್ ಆಂಟಿ, ನಿಮಗ್ ತಂದು ಹಾಕದ್ ಬಿಡಿ. ನಾವ್ ಎಷ್ಟೇ ಜನ ಮನೆಗೆ ಬಂದ್ರು ನಿಮ್ಮ ಮನೇಲಿ ನಮ್ಗೆ ನೀವ್ ಯಾವತ್ತೂ ಮಾಡಿ ನಮ್ಗೆ ಬಡಿಸಿ ನಮ್ಗೆ ತಿನ್ಸಿದ್ದೀರಾ ನೀವು ಇಷ್ಟು ವರ್ಷದಿಂದ. ಸೊ ಐ ಹ್ಯಾವ್ ಟು ಸೇ, ಇವತ್ತು ನೀವು ಕೈಯಾರೆ ಏನ್ ಮಾಡ್ತಿರೋ ಅದನ್ನ ತಿನ್ಬಿಟ್ಟು ಇನ್ನ ಖುಷಿ. ನನ್ನ ಮಗನಿಗೆ ಬಿಡ್ತೀಯ ಇಲ್ಲ ನೀನೇ ಎಲ್ಲ ತಿನ್ಬಿಡ್ತೀಯ? ದಿನಾಗ್ಲೂ ಮನೇಲಿ ತಿನ್ನಲ್ವಾ ಆಂಟಿ? ಇದೆಲ್ಲ ನನ್ಗೆನೆ. ಹೆಂಗ್ ಬಳಸಿದಿ ನೋಡು, ಮಾಡ ಹಾಕಿ ಅಲ್ವಾ? ಘಟದ ಗಜ ತರನೇ ಇದಾನಲ್ವಾ? ಮತ್ತೆ ಇವತ್ತು ಅವನಿಗೆ ತುಂಬಾ ಇಷ್ಟ. ಅವನಿಗೆ ಇದು ತುಂಬಾ ರೇರ್ ಕೂಡ ಮಾಡೋದು. ಕೀಮಾದಲ್ಲಿ ಬೇರೆ ಬೇರೆ ತರ ಗ್ರೇವಿ ಮಾಡ್ತಾರೆ, ಉಂಡೆ ಮಾಡ್ತಾರೆ, ವಡೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಉಪ್ಪಿಟ್ಟು ಮಾಡೋದು ತುಂಬಾ ರೇರು. ಬಟ್ ಇದನ್ನ ಮಾತ್ರ ನೀವು ನಮಗ್ ಮಾಡಿ ತಿನ್ಸಿಲ್ಲ. ಹೌದು. ಸೊ ಇವಾಗ ನಾನು ಕೀಮಾ ಉಪ್ಪಿಟ್ಟು ಮಾಡ್ತೀನಿ ಕೀಮಾದಲ್ಲಿ. ಇದೇನ್ ತುಂಬಾ ದೊಡ್ಡ ಇದೇನೆಲ್ಲ, ಆದ್ರೂ ಬಹಳ ರುಚಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿ ಸೇರುತ್ತೆ, ನಾನ್ ವೆಜ್ ಪ್ರಿಯರಿಗೆ ಸ್ವಲ್ಪ ಜಾಸ್ತಿ ಸೇರುತ್ತೆ. ಮತ್ತೆ ಅಣ್ಣ ಅವರು ರಾಜ್ಕುಮಾರ್ ಅವ್ರಿಗೂ ಕೀಮಾ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ನಾನು ಮಾಡ್ಕೊಂಡು ತಗೊಂಡೋಗಿ ಕೊಡ್ತಾ ಇದ್ದೆ. ಈಗ ಮೊನ್ನೆ ನಾವು ಲೀಡರ್ ಸಿನಿಮಾ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ, ಅಲ್ಲೂ ಒಂದು 50 ಜನಕ್ಕೆ ಮಾಡ್ಕೊಂಡು ತಗೊಂಡೋಗಿದ್ದೀನಿ. ಹಾಗಾಗಿ ಕೀಮಾ ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ಸ್ಪೆಷಲ್, ವರ್ಲ್ಡ್ ಫೇಮಸ್ ಕೀಮಾ ಉಪ್ಪಿಟ್ಟು, ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು. ಸೊ ಇವಾಗ ಏನೇನ್ ಬೇಕು ಅಂತ ಹೇಳ್ಬಿಡೋಣ. ಕೀಮಾ ಅಂತೂ ಬೇಕೇ ಬೇಕು. ಇದು ಒಗ್ಗರಣೆಗೆ ಈರುಳ್ಳಿ, ತೆಂಗಿನಕಾಯಿ, ರವೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಆಮೇಲೆ ಪುದೀನ, ಎಣ್ಣೆ, ನಿಂಬೆಹಣ್ಣು ಮತ್ತೆ ಉಪ್ಪು. ಸೊ ಇದನ್ನೆಲ್ಲ ಫಸ್ಟ್ ರುಬ್ಕೋಬೇಕು. ರುಬ್ಕೋತ್ಯಾ? ಇಲ್ಲ ಜಾರ್ ಕೊಡು, ಜಾರ್ ಕೊಡು ಮಗ, ದೊಡ್ಡದು ಕೊಡು. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಆಂಟಿ? ಲೋಕೇಶ್ ಅವರು ನನ್ನ ಮದ್ವೆ ಆದ ಹೊಸದ್ರಲ್ಲಿ ನನ್ನನ್ನ ಇದಕ್ಕೆ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗ್ಬಿಟ್ಟು ಅದು ಕೋಶೀಸ್ ಅಂತ ಇದರಲ್ಲಿ ಎಂ ಜಿ ರೋಡಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೆನು ಕಾರ್ಡ್ ಹೆಂಗೆ ಹಾಕೋರ್ ಪಕ್ಕಕ್ಕೆ. ಅಲ್ಲಿ ಹೋಗಿದ್ದೆ. ಅದ್ರಲ್ಲಿ ಏನು ಇರ್ತಿತ್ತು ಅಂದ್ರೆ
ಕ್ವಾಲಿಟಿ ಈಸ್ ನಾಟ್ ಅನ್ ಆಕ್ಸಿಡೆಂಟ್, ಇಟ್ಸ್ ಅ ಪರ್ಫೆಕ್ಷನ್ ಅಂತ ಬರ್ದಿರುತ್ತೆ ಅದರಲ್ಲಿ. ಆಮೇಲೆ ನೋಡಮ್ಮ ನೋಡು 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 ಅಂತ. ಸೊ ನನಗೆ ಬೇಸಿಕ್ ಆಗಿ ನಾನು ಅಡುಗೆ ಮಾಡೋಳಲ್ಲ, ತಿಂದು ಗೊತ್ತೇ ಹೊರತು ಮಾಡಿ ನನಗೆ ಗೊತ್ತೇ ಇಲ್ಲ. ಅಮ್ಮನ ಮನೇಲಿ ನಾನು ಅಡುಗೆ ಮಾಡಿದ್ದೇ ಇಲ್ಲ ಆಯ್ತಾ. ಸರಿಯಿಂದ ಏನೋ ಇವ್ರ ಮನೆಗೆ ಬಂದಮೇಲೆ ಎಲ್ಲ ಒಂಚೂರು ಚೂರು ಕಲ್ತ್ಕೊಂಡಿದ್ದ ಆಯ್ತಾ. ಮತ್ತೆ ನಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಕೆಟ್ಟೋಗಿರೋ ಅಡುಗೆನ ರುಚಿಯಾಗಿ ಮಾಡ್ತೀನಿ, ರಿಪೇರಿ ಮಾಡ್ತೀನಿ ಅಷ್ಟು ಕೆಡಿಸ್ಬಿಡೋದು ಆಯ್ತಾ. ಮತ್ತೆ ಆಂಟಿ ಕೆಡ್ಸಲ್ಲ, ಕೆಟ್ಟೋಗಿರೋದನ್ನ ಸರಿ ಮಾಡ್ತಾರೆ. ಅಮ್ಮ ಅವ್ರು ಮಾಡಿರೋ ಅಡುಗೆನೇ ಕೆಟ್ಟೋಗಿರೋದನ್ನ ಸರಿ ಮಾಡೋದು ಅಂತ ಹೇಳ್ತಾ ಇರೋದು. ನಾನು ಮಾಡಿರೋದೇ ಅಂತ ಇಟ್ಕೊ. ಸೊ ಯಾರು ಮಾಡಿದ್ರು ನಾನು ರಿಪೇರಿ ಮಾಡ್ತೀನಿ. ಆದರೆ ಮಾತ್ರ ನನಗೇನೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕೇನು ಬರಲ್ಲ, ಆದರೂ ಮಾಡ್ತಾ ಇದ್ದೆ. ಅದು ನನ್ನ ಗಂಡನಿಗೆ ಇನ್ನೇನು ಮಾಡೋದು ಹಣೆ ಬರ ಅಂತ ಅವರು ತಿಂತಾಯಿದ್ರು. ಇದಿಷ್ಟು ರುಬ್ಕೊ. ಸೊ ಇವಾಗ ನಾವ್ ಇದಕ್ಕೆ ತೆಂಗಿನಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ ಮತ್ತೆ ಪುದೀನ ಇದೆಷ್ಟು ಹಾಕೊಂಡ್ವಿ ಅಲ್ವಾ? ಹೌದು. ಹಾಕಿ ರುಬ್ಬಕ್ ಬರುತ್ತೆ ಸೃಜಾ? ನಮ್ಮ ಅಮ್ಮನಿಗಿಂತ ಒಳ್ಳೆ ಕುಕ್ ನಾನು. ಸಾಕಲ್ವಾ? ಯಾವುದು ಉದಿ ಜಾಸ್ತಿ ಇರೋದು? ಕೊಡಿ. ಎಣ್ಣೆ ಹಾಕಬೇಕು. ಎಣ್ಣೆ ಇಲ್ಲ ಇದೆಯಲ್ಲ, ಇದನ್ನ ಹಾಕೋಣ. ಅದೇ ಹಾಕೋಣವಾ? ಹಸುವಿನ ತುಪ್ಪ ಇರುತ್ತಲ್ಲ, ಯಾವುದಾದ್ರೂ ತುಪ್ಪ ಹಾಕೋಬೋದು ಸ್ವಲ್ಪ, ಸುಮ್ಮನೆ ಸಾಕಾ? ಸೊ ಆಂಟಿ ನಿಮ್ಮ ಮನೇಲಿ ಆಗೋ ಪಾರ್ಟಿಗಳೆಲ್ಲ ನೀವೇ ಅಡುಗೆ ಮಾಡ್ತೀರಾ ಅಲ್ವಾ? ಮುಂಚೆ ಮಾಡ್ತಾ ಇದ್ದೆ ನಾನು, ಇವಾಗ ನಾನು ವಯಸ್ಸಾಯ್ತಲ್ಲಮ್ಮ. ನೀವು ವಯಸ್ಸಾದ ಕಾಣೋದೇ ಇಲ್ವಲ್ಲ ಆಂಟಿ? ತುಂಬಾ ವಯಸ್ಸಾಯ್ತಲ್ಲ ಅಂದ್ರೆ ತಾವು ಕಾಣಲ್ಲ. ನಂಗೆ ವಯಸ್ಸಾಗಿಲ್ಲ. ಮುಂಚೆ ಎಲ್ಲ ಮಾಡ್ತಾ ಇದ್ದೆ. ಎಷ್ಟು ಒಂದು 100 ಜನ ಬಂದ್ರು ನಾನೇ ಅಡುಗೆ ಮಾಡ್ತಾ ಇದ್ದೆ, ಖುಷಿಯಾಗಿ ಮಾಡ್ತಿದ್ದೆ. ಅವನು ಹೇಳ್ತಾ ಇದ್ದ. ಮತ್ತೆ ಇನ್ನೊಂದು ಗೊತ್ತಾ, ಶೂಟಿಂಗಲ್ಲಿ ಇರ್ತಿದ್ದೆ, ಅವಾಗ ಇವನು ಫೋನ್ ಮಾಡೋನು, ಅಮ್ಮ ನಾನು ಇವಾಗ ಚಿಕನ್ಗೆ ಆರ್ಡರ್ ಮಾಡ್ಲಾ ಇಲ್ಲ ನೀನು ಬಂದು ಮಾಡ್ತೀಯಾ ಅಂತ. 100 ರೂಪಾಯಲ್ಲಿ ಒಂದು 10 ಜನ ಊಟ ಮಾಡ್ಬೋದು ಆಯ್ತಾ. 100 ರೂಪಾಯಿ ಅವಾಗ. ಒಂದು 100 ರೂಪಾಯಿಗೆ ಚಿಕನ್ ತರಿಸಿದ್ರೆ ಒಂದು 2 kg ಆದ್ರೂ ಚಿಕನ್ ಬರೋದು, 10 ಜನ ಬರೋದು ಬರ್ತಿತ್ತು. ಈಗ ಎಲ್ಲಿ ಬರುತ್ತಾ? 100 ರೂಪಾಯಿಗೆ ಬರಲ್ಲ ಕಣ, ಬರ್ತಿತ್ತು. ಅಯ್ಯೋ ನಾನು ಬೇಡ ಮಗ, ನೀನು ಹೋಟ್ಲಿಂದ ತರಿಸ್ಬೇಡ, ನಾನು ಬಂದು ಮಾಡ್ಕೊಡ್ತೀನಿ ಅಂತ. ಏನೋ ಅದು ತುಂಬ ಸುಲಭವಾದ ಕೆಲಸ ಅಡುಗೆ ಮಾಡೋದು ಅಂದರೆ. ತುಂಬ ಅಂದರೆ ಮನಸ್ಸಿರ್ಬೇಕಷ್ಟೆ. ಇಲ್ದಿದೆ ಯೋಥು ಏನಪ್ಪ ಇದು ಹೀಗೆಲ್ಲ ಮಾಡಬೇಕಾ, ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಇವಾಗ ಗಿರಿಜಾ ಲೋಕೇಶ್ ಒಬ್ಬರು ಅಡುಗೆ ಮಾಡಲ್ಲ, ಎಲ್ಲ ಹೋಟ್ಲಿಂದ ತರಿಸ್ತಾರೆ. ಅದಷ್ಟೇ ಇರಲಿ. ಇವ್ರು ಶೂಟಿಂಗ್ ಹೋಗಿದ್ದಾಗ ಮಧ್ಯಾಹ್ನ ಒಂದು 40 ಜನಕ್ಕೆ ಅಡುಗೆ ಮಾಡು ಅಂತ ಹೇಳಿ ಫೋನ್ ಮಾಡೋರು, ನಾನು ಮಾಡಿ ಕಳಿಸ್ತಾ ಇದ್ದೆ. ಹೌದು ಹೌದು, ಅದು ನಿಜಾನೇ. ಅದು ಹೌದಾ? ಇದು ಯಾವಾಗಿಂತ? ಅಯ್ಯೋ ಇಲ್ಲ ನಿಜವಾಗ್ಲೂ ಮಾಡ್ತಾ ಇದ್ದ ಅವನು, ಮಾಡ್ಕೊಡ್ತಾ ಇದ್ದ. ನನ್ನ ಮಗ ಅವರಪ್ಪ ಎಲ್ಲರೂ ಸ್ವೀಟ್ ನನ್ನ ಪಾಲ್ಗೆ. ನನ್ನ ಮನೆ ಅಯ್ಯೋ ಹಿಂಗೆ ಶೂಟಿಂಗಲ್ಲಿ ಇದ್ದೀನಿ ಇಂಥ ತಿನ್ಬೇಕಂತೆ, ಮಾಡ್ಕೊಡಿ ಅಂದರೆ ನನ್ನ ಗಂಡನೂ ಮಾಡ್ಕೊಡೋರು, ಇವನು ಮಾಡ್ಕೊಡೋನು. ಆಮೇಲೆ ಅಡುಗೆ ಈ 100 ಗ್ರಾಮ್ ಇದನ್ನ ಹಾಕಿ, ಆಮೇಲೆ 10 ಗ್ರಾಮ್ ಈ ಪುಡಿ ಹಾಕಿ ಅವೆಲ್ಲ ಹಂಗಾಗಲ್ಲ. ಒಂದು ಕೈ ಎಳುತ್ತೆ, ಕಣ್ಣೆಳುತ್ತೆ, ಅದು ಇಂಪಾರ್ಟೆಂಟು. 150 ಗ್ರಾಮ್ ಇದನ್ನ ಹಾಕಿ. ಸೃಜನ್ ಹೇಳ್ತಾ ಇದ್ರೆ ಎಲ್ಲ ಕೈ ನಾನು ಕಮ್ಮಿ ಅಂದ್ರೂ ಇದುವರೆಗೂ ನಾನು ಮಾಡಿರೋ ಅಡುಗೆ ಜಾಸ್ತಿ ಜನಗಳು ಅಂದರೆ ಒಂದು 150-200 ಜನಕ್ಕೆ ಮಾಡಿದ್ದೀನಿ ಒಂದೇ ಸಲಿಗೆ. ಸೊ ಅದರಲ್ಲಿ ಹೆಂಗೆ ಲೆಕ್ಕ ಇಟ್ಕೊಂಡು ಅಳತೆ ಹಾಕಲ್ಲ. ಸೊ ಹಾಗಾಗಿ ಒಂದು ಹಿಡಿ, ಆಮೇಲೆ ಒಂದು ಸ್ಪೂನಲ್ಲಿ ಎಷ್ಟು, ಸೊ ಅದೇ ಒಂದು ಕಣ್ಣೆಳತೆ ಇರಬೇಕು, ಇಲ್ಲ ಕೈ ಎಳತೆ ಇರಬೇಕು. ಸುಮ್ಮನೆ ಏನೋ ಅದೇ ಅಲ್ವಾ, ಹೆಂಗಸರು ಅಡುಗೆ ಮಾಡಲ್ವಾ, ಹೆಂಗಸರು ಅಡುಗೆ ಮಾಡಲ್ವಾ? ಅಲ್ಲ, ಆಕ್ಚುಲಿ ಈ ಶುಭ ಕಾರ್ಯಗಳೆಲ್ಲ ಆಗುತ್ತಲ್ಲ, ಎಲ್ಲಿ ಮದುವೆ ಅದು ಇದೆಲ್ಲ, ಸೊ ಅಲ್ಲಿ ಬೇಸಿಕಲಿ ಅಡುಗೆ ಮಾಡೋದೇ ಗಂಡಸರು, ಹೆಂಗಸರು ಮಾಡಲ್ಲ. ಅಕಸ್ಮಾತ್ ಏನಾದರೂ ಹೆಂಗಸರು ಅಡುಗೆ ಮಾಡೋಂಗಿದ್ರೆ ಯಾವ ಫಂಕ್ಷನ್ ಹೋಗ್ತಾ ಇರಲ್ಲ. ಯಾಕೆ ಅಂತ ಕೇಳ, ಇದಕ್ಕೆ ಯಾಕೆ ಇಷ್ಟ ಆಗ್ತೆ, ಇದಕ್ಕೆ ಯಾಕೆ ಇಷ್ಟ ಆಗ್ತೆ, ಹಿಂಗೆ ಯಾಕೆ ಹಿಂಗಾಗ್ತೆ, ಅಯ್ಯೋ ಹಾಕಿದ್ಯಾ, ಅಯ್ಯೋ ನಾನು ಉಪ್ಪು ಹಾಕಿದ್ದೆ ಅಂದ್ಬಿಟ್ಟು ಎಲ್ಲ ಮುಗಿದೋಗಿರುತ್ತೆ. ಎಲ್ಲ ಅಲ್ಲಿಗೆ ಆಗ್ಬಿಟ್ಟು ಗಾನ್ ಕೇಸ್ ಆಗ್ಬಿಟ್ಟಿರುತ್ತೆ. ಪ್ಲೀಸ್ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬಹುದು. ನಾನು ತಿರುಗಿಸ್ತಾ ಇರ್ತೀನಿ. ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋಬೇಕು. ಆಂಟಿ, ಸೃಜಾ ಚಿಕ್ಕವಳಿರಬೇಕಾರೆ ಡಾಕ್ಟರ್ ಏನೋ ಹೇಳಿದ್ರಂತೆ ಅವ್ನು ಬದುಕಲ್ಲ ಅಂತ. ಹೌದಲ್ಲ,
ಅವನಿಗೆ ಒಂದು 5 ವರ್ಷ 6 ವರ್ಷ ಇರ್ಬೋದು. ಅವಾಗ ಡಿಹೈಡ್ರೇಷನ್ ಆಗಿ ಬೇಸಿಗೆಗಾಲದಲ್ಲಿ ಆಗುತ್ತೆ ನೋಡು, ಪಾಲ್ರ ಅನ್ಕೊಂಡು ಆ ಥರ ಎಲ್ಲ ಆಗ್ಬಿಟ್ಟು ಇವನು ಬರೀ ಕಲ್ಲಂಗಡಿ ಹಣ್ಣು ತಿನ್ನೋನು. ಎಷ್ಟು ಇಷ್ಟ ಅಂದ್ರೆ ಅವನಿಗೆ ಅಷ್ಟು ಇಷ್ಟ ಅದು. ಅದನ್ನೇ ಕೊಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಒಂಥರ ಇದು ಶುರುವಾಯ್ತು, ಬೇದಿ ಶುರುವಾಯ್ತು. ಹಾಗೆ 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 ಆಗಿ ಮಗು ಮೊದಲೇ ಅವನು ಹೆಂಗಿದ್ದ ಅಂದ್ರೆ ಮೂಳೆ ಮನುಷ್ಯನೇ. ಆರೋಗ್ಯ ಭಾಗ್ಯದ ಮೊದಲನೇ ಪುಟ ಅನ್ನೋರು ಅವನ್ನ. ಅವ್ನು ಹುಡ್ದಾಗ ನೋಡ್ಬೇಕಾಗಿತ್ತು ನೀನು. ನಾನು ಹಂಗೆ ಕಿರ್ಚ್ಕೊಂಡ್ಬಿಟ್ಟಿದ್ದೆ, ಇದೇನ್ ಮಗುಪ್ಪ ಹೀಗಿದ್ದೆ. ಈಗ ನೋಡಿದ್ರೆ ದಾಂಡಿಗ ಅಲ್ವೇನೋ. ಗೊತ್ತಾಯ್ತಾ? ಯಾವಾಗ್ಲೂ ಗಿಡ ಯಾವಾಗ್ಲೂ ಚಿಕ್ಕದಾಗೆ ಇರುತ್ತೆ, ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ಹಂಗಿದ್ದಲ್ಲ ಇವನಿಗೆ ಪಾಪ ಅದೆಲ್ಲ ಆಗ್ಬಿಟ್ಟಿದೆ. ನಮ್ಮ ಮನೇಲಿ 2 ಮಕ್ಳಿದ್ರು, ನನ್ನ ನಾದ್ನಿದೊಂದು. ಅದಕ್ಕೂ ಆಗಿದೆ, ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಇತ್ತದು. ಅದು ಹೇಗೋ ಇದು ಮಾಡ್ತಾ ಇತ್ತು. ಇವನು ತಡ್ಕೊಳಕ್ಕಾಗಲ್ಲ. ನಾನು ಬೇರೆ ನಾಟಕಕ್ಕೆ ಹೋಗಿದ್ದೆ ಅಹಮದಾಬಾದ್ಗೆ. ಸೊ ನಮ್ಮ ಅತ್ತೆಯವರೇನೆ ಲೋಕೇಶ್ ಅವ್ರ ಚಿಕ್ಕಮ್ಮ ನೋಡ್ಕೋತಾ ಇದ್ರು. ಆಮೇಲೆ 36 ಬಾಟ್ಲು ಇದು ಕೊಟ್ಟಿದ್ದಾರೆ, ಡ್ರಿಪ್ಸ್ ಕೊಟ್ಟಿದ್ದಾರೆ ಅವನಿಗೆ. ಸೊ ಆದ್ರೂ ಹೇ ಅಂತ ಮಲ್ಕೊಂಡಿತ್ತು. ಆಮೇಲೆ ನಾನು ಬಂದೆ, ಊರಿಂದ ಬಂದೆ, ನೋಡಿದೆ ಅಮ್ಮ ಮಾತಾಡ್ತಾ ಇರೋದು ಸುಜಾ 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 ಅಂದರೆ ಅಂತ ಅಂದ್ಬಿಟ್ಟು ಹಾಗೆ ಅನ್ಕಾನ್ಶಿಯಸ್ ಆಗೋಯ್ತು. ಇವು ನಮ್ಮತ್ತೆ ಆಯಿತು ಮಗು ಬದುಕಲ್ಲ ಅಂತ ಅಳ್ತಿದ್ದಾರೆ. ಆಮೇಲೆ ಅಮ್ಮ ಬಂದಿದ್ದೀನಪ್ಪ ನೋಡಪ್ಪ ಮಾತಾಡಪ್ಪ ಅಂತೆಲ್ಲ ಹೇಳಿದ್ರೆ, ಆಮೇಲೆ ಕಣ್ಬಿಟ್ಬಿಟ್ಟು ನಲ್ಲಿ ಕಾವಾಲ ಅಂತಂದ. ಏನದು ಅಂತಂದ. ಡಾಕ್ಟರ್ ಮತ್ತೆ ಏನು ಕೇಳ್ತಾ ಇದೆ ಮಗು, ಏನು ಕೇಳ್ತಾ ಇದೆ ಅಂತಂದ್ರು. ನಲ್ಲಿ ಅಂದರೆ ಇದರಲ್ಲಿ ಒಂದು ಮೂಳೆ ಬರುತ್ತೆ, ಮೂಳೆದು ಪೀಸು ನಲ್ಲಿ ಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಮಕ್ಕಳಿಗೆ ಹಿಂಗೆ ಮಾಡಿ ಸರಿ ಅಂದ್ಬಿಟ್ಟು ಡಾಕ್ಟ್ರು ಹೇಳಿದ್ರು, ಹೆಂಗೂ ಬದುಕಲ್ಲ, ಕೊಟ್ಬಿಡಿ ಅಂತಂತಂದು. ಯಾರು ಕೊಡ್ತಾರಲ್ವಾ, ನಲ್ಲಿ ತಗೊಂಬಂದು ಕೊಡ್ತಾರಾ ಡಿಹೈಡ್ರೇಷನ್ ಆಗಿರೋ ಮಗುಗೆ? ಆಮೇಲೆ ಏನು ಮಾಡೋದು ಅಂತ ಮನೆಗೆ ಹೋಗಿ ನಮ್ಮ ಅತ್ತೆ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಮತ್ತೆ ತೊಳೆದು ತಗೊಂಡ್ಬಂದು ಇವ್ನ ಕೈಲಿ ಕೊಟ್ಟರೆ ಇದ್ಕೊಂಡು ಎದ್ದು ಕೂತ್ಕೊಂಡ್ಬಿಟ್ಟ. ಸೊ ಮಾಂಸ ಅವನನ್ನ ಬದುಕಿಸಿದೆ ಇವತ್ತು. ಅದೇ ಮಾಂಸ ಮಾಡ್ತಾ ಇರೋದು. ಸೊ ಹಾಗಾಗಿ ಮಾಂಸ ಪ್ರಿಯ ಅಂದರೆ ಅಷ್ಟು ಪ್ರಿಯ ನನ್ನ ಮಗನಿಗೆ. ಗಟ್ಟಿ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಷ್ಟೇ.